ನಾಳೆ ಪ್ರಧಾನಿ ಮೋದಿ ಮೂರನೇ ಅವಧಿಯ ಮೊದಲ ಪೂರ್ಣ ಬಜೆಟ್ ಮಂಡನೆ ಆಗುತ್ತೆ. ರಾಷ್ಟ್ರಪತಿ ಮುರ್ಮು ಭಾಷಣದೊಂದಿಗೆ ಬಜೆಟ್ ಅಧಿವೇಶನ ಆರಂಭ ಆಗಿದೆ. ಇವತ್ತು ಆರ್ಥಿಕ ಸಮೀಕ್ಷೆ ವರದಿ, ನಾಳೆ ಬೆಳಗಾದ್ರೆ 11 ಗಂಟೆಗೆ ಬಜೆಟ್ ಮಂಡನೆ ಆಗುತ್ತೆ. ಆದರೆ ಅಧಿವೇಶನಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರ ಮಾತು ಕಿಚ್ಚೆಬ್ಸಿದೆ. 2014ರಿಂದೀಚೆಗೆ ಈ 10 ವರ್ಷದಲ್ಲಿ ವಿದೇಶಿ ಹಸ್ತಕ್ಷೇಪ ಇಲ್ಲದ ಮೊದಲ ಸಂಸತ್ ಅಧಿವೇಶನ ಇದು ಅಂತ ಪ್ರಧಾನಿ ಮೋದಿ ಹೇಳಿರೋದು ಇದು ಬಹಳ ಚರ್ಚೆಗೆ ಕಾರಣವಾಗಿದೆ. ಈ ಅಧಿವೇಶನದಲ್ಲಿ ವಿದೇಶಿ ಶಕ್ತಿಗಳು ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನಿಸಲಿಲ್ಲ. ಅಧಿವೇಶನದ ಸಂದರ್ಭದಲ್ಲಿ ಕಿಡಿಗೇಡಿತನಕ್ಕೆ ಸಜ್ಜಾಗ್ತಾ ಇದ್ರು. ಆದ್ರೆ ಈ ಬಾರಿ ಅಂತಹ ಯಾವುದೇ ಬೆಳವಣಿಗೆಗಳು ಇಲ್ಲ ಅಂತ ಪ್ರಧಾನಿ ಮೋದಿ ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಇತ್ತೀಚಿನ ವರದಿಯನ್ನೇ ನೋಡೋದಾದ್ರೆ 2021 ಜನವರಿ 21ಕ್ಕೆ ಸಂಸತ್ ಅಧಿವೇಶನ ಶುರುವಾಗುತ್ತೆ. ಫೆಬ್ರವರಿ 3ಕ್ಕೆ ರೈತರ ಪ್ರತಿಭಟನೆ ಬಗ್ಗೆ ಒಂದು ವರದಿ ಏನು ಬರುತ್ತೆ ಅದು ಬಹಳ ಜೋರಾಗಿ ಸದ್ದು ಮಾಡುತ್ತೆ. ಜುಲೈ 31 2021 ಮುಂಗಾರು ಅಧಿವೇಶನ, ಜುಲೈ 18ಕ್ಕೆ ಪೆಗಾಸಸ್ ರಿಪೋರ್ಟ್ ಹೊರಗಡೆ ಬರುತ್ತೆ. 2023ರ ಜನವರಿ 31ಕ್ಕೆ ಬಜೆಟ್ ಅಧಿವೇಶನ ಶುರುವಾದ್ರೆ ಜನವರಿ 24ಕ್ಕೆ ಹಿಂಡೆನ್ಬರ್ಗ್ ವರದಿ ಹೊರಗಡೆ ಬರುತ್ತೆ. 2023 ಜನವರಿಯಲ್ಲಿ ಬಜೆಟ್ ಅಧಿವೇಶನ ಶುರುವಾಗುತ್ತೆ. ಜನವರಿ 17ಕ್ಕೆ ಇಂಡಿಯಾ ದಿ ಮೋದಿ ಕ್ವೆಶ್ಚನ್ ಬಿಬಿಸಿ ಸಾಕ್ಷ್ಯ ಚಿತ್ರ ಹೊರಬೀಳುತ್ತೆ. 2023ರ ಜುಲೈ 21ಕ್ಕೆ ಸಂಸತ್ ಅಧಿವೇಶನ ಶುರುವಾದರೆ ಜುಲೈ 19ಕ್ಕೆ ಮಣಿಪುರ ಹಿಂಸಾಚಾರದ ವಿಡಿಯೋ ಜಗತ್ತಿನಾದ್ಯಂತ ಅದು ಸದ್ದು ಮಾಡುತ್ತೆ. ಇದು ಒಂದು ರೀತಿ ಹೇಗೆ ಅಂದ್ರೆ ವ್ಯವಸ್ಥೆಗೆ ಪೆಟ್ಟು ಕೊಡುವಂತಹ ಇಂತಹ ವರದಿಗಳು ಹೊರಗಡೆ ಬಂದಿದೆ. ಆದರೆ ಈ ಬಾರಿ ಅಂತಹ ಬೆಳವಣಿಗೆ ಇಲ್ಲ ಅಂತ ಮೋದಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದು ಗೌತಮ್ ಅದಾನಿ ಕುರಿತಾದಂತಹ ವರದಿಯೇ ಆಗಿರಬಹುದು. ಪ್ರಧಾನಿ ಮೋದಿ ಅದಾನಿ ಕಂಪನಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನುವಂತಹ ವರದಿ, ಅಥವಾ ಅದಾನಿ ಗ್ರೂಪ್ ಅಕ್ರಮ ರೀತಿಯಲ್ಲಿ ತನ್ನ ಕಂಪನಿಗಳ ಷೇರು ಮೌಲ್ಯವನ್ನ ಅಸಹಜವಾಗಿ ಏರಿಕೆ ಆಗೋ ಹಾಗೆ ಮಾಡಿದೆ ಅನ್ನೋ ವರದಿ ಆಗಿರ್ಬೋದು. ಇವೆಲ್ಲವೂ ಕೂಡ ಪ್ರತಿ ಬಾರಿಯೂ ಸದ್ದು ಮಾಡಿತ್ತು. ಈ ಬಾರಿ ಅಂತ ಬೆಳವಣಿಗೆ ಇಲ್ಲ ಅಂತ ಮೋದಿ ಹೇಳಿದ್ದಾರೆ. बात आपने जरूर नोट की होगी, मीडिया के लोगों ने तो जरूर करनी चाहिए। शायद 2014 से लेकर अब तक शायद एक पहला पार्लियामेंट का सत्र है कि जिसके 1-2 दिन पहले कोई विदेशी चिंगारी नहीं प्रगटी है। विदेश में से आग लगाने की कोशिश रही हुई है। 10 साल से 14 से देख रहा हूं, हर सत्र के पहले शरारत करने के लिए लोग तैयार बैठते थे, और यहां उसको हवा देने वालों की कोई कमी नहीं है। ये पहला सत्र मैं पिछले 10 साल के बाद देख रहा हूं कि जिसमें किसी भी विदेशी कोने से कोई चिंगारी नहीं हुई। तो आज एक बात आपने जरूर नोट की होगी, मीडिया के लोगों ने तो जरूर करनी चाहिए। शायद 2014 से लेकर अब तक शायद एक पहला पार्लियामेंट का सत्र है कि जिसके 1-2 दिन पहले कोई विदेशी चिंगारी नहीं प्रगटी है। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.